ನಾನು ಕಳೆದ ಸಾರಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದಾಗ ನನಗೆ ಮಂತ್ರಿ ಕೊಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆ ಇತ್ತು. ಅದನ್ನು ಇವತ್ತು ಪಕ್ಷ ಮತ್ತು ನಮ್ಮ ಮುಖಂಡರಾದಂಥ ಸಿದ್ದರಾಮಣ್ಣವರು, ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆಜಿಯವರು, ರಾಹುಲ್ಜಿಯವರು ಮತ್ತು ನಮ್ಮ ಹರಿಪ್ರಸಾದ್ ಅವರು ಎಲ್ಲ ಇವತ್ತು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಹಾಸನ ಜಿಲ್ಲೆಯ ಜನತೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಿರೀಕ್ಷೆ ಇತ್ತು. ಕಳೆದ ಸಾರಿನೇ ಕೊಡಬೇಕಾಯ್ತಪ್ಪ, ನಿನಗೆ ಈ ಸಾರಿ ಕೊಡ್ತೀವಿ ಅನ್ನೋ ಭರವಸೆನ ಕೊಟ್ಟಿದ್ದರು, ಅದರಂತೆ ಕೊಟ್ಟಿದ್ದಾರೆ. ಆ ನಿರೀಕ್ಷೆ ಇರುತ್ತೆ. ಈಗ ನಾವು ಆ ನಿರೀಕ್ಷೆಯನ್ನು ಉಳಿಸಿಕೊಂಡು ಒಳ್ಳೆಯ ಕೆಲಸ ಮಾಡಿ ಪಕ್ಷ ಸಂಘಟನೆ ಮತ್ತು ಜನರ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಯ್ತು. ಸರ್, ಒಂದು ರೀತಿ ಫೋರ್ಸ್ ಕ್ರಿಯೇಟ್ ಆಯ್ತಾ ಅಂತ ಹಳೆ ಮೈಸೂರು ಭಾಗದಲ್ಲಿ JDS ವಿರುದ್ಧ ಹೋರಾಡೋಕ್ಕೆ? ಯಾಕೆಂದರೆ ಈ ಪ್ಯಾಟ್ರನ್ ನೋಡಿದ್ರೆ ಏನು ಫೋರ್ಸ್ ಇಲ್ಲ, ಯಾವ ಫೋರ್ಸು ಇಲ್ಲ, ಏನಿಲ್ಲ. ಕೊಡಬೇಕಾದಂಥವ್ರಿಗೆ ಕೊಟ್ಟಿದ್ದಾರೆ. ಯಾರ್ಯಾರು ಆಕಾಂಕ್ಷಿಗಳಿದ್ದರು, ಯಾರ್ಯಾರಿಗೆ ಸ್ಥಾನ ಕೊಡಬೇಕಾಯಿತು ಅವರಿಗೆ ಸೂಕ್ತವಾದ ಸ್ಥಾನಮಾನ ಕೊಟ್ಟಿದ್ದಾರೆ. ಯಾವ ಫೋರ್ಸು ಇಲ್ಲ, ಏನಿಲ್ಲ. ಅವಶ್ಯಕತೆಗೆ ಅನುಗುಣವಾಗಿ ಕೊಟ್ಟಿದ್ದಾರೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ನಮ್ಮ ಮುಂದಿರ್ತಕ್ಕಂಥ ಸವಾಲು 28ನೇ ಇಸ್ವಿಗೆ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತಕ್ಕಂಥದ್ದು. ಅದನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಹಗಲು ರಾತ್ರಿ ಮಾಡಬೇಕಾಗಿದೆ. ಇವತ್ತು ಸವಾಲಾಗಿ ಸ್ವೀಕಾರ ಮಾಡಬೇಕಾಗಿದೆ. ಇಂಥದ್ದೇ ಖಾತೆ ಬೇಕು ಅಂತ ಏನಾದರೂ ನಾನು ಯಾವ ಖಾತೆ ಜವಾಬ್ದಾರಿ ಕೊಟ್ಟರು ನಾನು ನಿರ್ವಹಿಸ್ತೇನೆ. ನಾನು ಇಂಥದೇ ಖಾತೆ ಬೇಕು ಅಂತ ನಾನು ಯಾವತ್ತೂ ಬೇಡಿಕೆ ಇಟ್ಟಿಲ್ಲ. ಹಿರಿಯ ನಾಯಕರಿಗೆ, ವಿಶೇಷವಾಗಿ ನಮ್ಮೆಲ್ಲರ ನಾಯಕರಾದಂಥ ರಾಹುಲ್ ಗಾಂಧಿರವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ವಿಶೇಷವಾಗಿ ನಮ್ಮ ನಾಯಕರಾದಂಥ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಇವತ್ತು ನನ್ನನ್ನು ಒಂದು ರಾಜ್ಯದ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ ಅಂದರೆ ಇವರು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಯುವಕರ ಪರವಾಗಿ ಧ್ವನಿಯನ್ನು ಎತ್ತುವುದಕ್ಕೆ ಭಾಳಷ್ಟು ಯುವಕರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ನಾನು ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ಧನ್ಯವಾದಗಳನ್ನು ಹೇಳಿ, ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ, NSUI ಯುವ ಕಾಂಗ್ರೆಸ್ಸಿನ ಮುಖಾಂತರ ಬಂದಿರತಕ್ಕಂಥ ಕಾರ್ಯಕರ್ತ, ಪಕ್ಷದ ನಿಷ್ಠೆಯನ್ನು ಎತ್ತಿ ಹಿಡಿದು ಸದಾಕಾಲ ಪಕ್ಷದ ಜವಾಬ್ದಾರಿಯನ್ನು ಸಕ್ರಿಯವಾಗಿ ನಿಭಾಯಿಸಿರ್ತಕ್ಕಂಥ ನನ್ನಂಥ ಒಬ್ಬ ಕಾರ್ಯಕರ್ತನಿಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು. ನಾನು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಿದ್ದರಾಮಯ್ಯನವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ. ನಿರೀಕ್ಷೆ ಇತ್ತ ಸರ್ ಯಶವಂತ್ ದರ್ಶನ್ ಅವ್ರಿಗೆ? ಕಾಂಗ್ರೆಸ್ ಪಕ್ಷದಲ್ಲೇ ಒಬ್ಬ ಕಾರ್ಯಕರ್ತ, ಒಬ್ಬ ಯುವಕ ಅಧಿಕಾರಕ್ಕೆ ಬರ್ಬೋದು ಅಂತ ನಿರೀಕ್ಷೆ ಇರೋದು. ಬೇರೆ ಯಾವ ಪಕ್ಷದಲ್ಲೂ ನನ್ನಂಥ ಒಬ್ಬ ಕಾರ್ಯಕರ್ತನಿಗೆ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಅವಕಾಶ ಸಿಗುತ್ತಾ? ಸೊ ನಿಶ್ಚಿತವಾಗ್ಲೂ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ತಕ್ಕಂತೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನನಗೆ ಸಂತೋಷ ತಂದಿದೆ. ನಾನು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು. ಒಟ್ಟ ಕುದುರೆಯನ್ನು ಏರುವೆ. ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ಕ್ಷೇತ್ರ ಖಾತೆ ಅವರು ಏನು ಸರಿ ಅಂದ್ಕೊಂಡು ಏನು ಜವಾಬ್ದಾರಿ ಕೊಡ್ತಾರೆ ನಾನು ನಿಭಾಯಿಸ್ತೀನಿ. ನಿರೀಕ್ಷೆ ಮಾಡಿದ್ರೆ ಸರ್ ನನ್ನನ್ನು
ಸರ್ ನಿರೀಕ್ಷೆ ಮಾಡಿದ್ರಾ ಸರ್? ನನ್ನನ್ನು ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರು ಸನ್ಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರು, ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶಿವಕುಮಾರ್ ಅವರು, ನಮ್ಮ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರ ಇವರೆಲ್ಲರ ಒಂದು ಆಶೀರ್ವಾದದಿಂದ ಈ ದಿನ ನನ್ನನ್ನು ಮಂತ್ರಿಮಂಡಲಕ್ಕೆ, ಶಿವಕುಮಾರ್ ಅವರ ಮಂತ್ರಿಮಂಡಲಕ್ಕೆ ಮಂತ್ರಿಯನ್ನಾಗಿ ನೇಮಕ ಮಾಡಿ ನನಗೆ ಅಧಿಕೃತವಾಗಿ ಮೆಸೇಜನ್ನು ಕೊಟ್ಟಿದ್ದಾರೆ. 4 ಗಂಟೆ 5 ನಿಮಿಷಕ್ಕೆ ರಾಜೀನಾಮೆ ಬರೋಕ್ಕಂತೇಳಿ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ, ನಮ್ಮ ಪಕ್ಷದ ಎಲ್ಲ ವರಿಷ್ಠರಿಗೆ, AICC ಅಧ್ಯಕ್ಷರಿಗೆ ಮಲ್ಲಿಕಾರ್ಜುನ್ ಖರ್ಗೆ, ಸನ್ಮಾನ್ ಸಿದ್ದರಾಮಯ್ಯನವ್ರಿಗೆ, ಶಿವಕುಮಾರ್ ಅವ್ರಿಗೆ ಮತ್ತು ಎಲ್ಲರಿಗೂ ನಾನು ಹಾರ್ದಿಕವಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿರೀಕ್ಷೆ ಇತ್ತಾ ಸರ್ ನಿಮಗೆ ಕರೆ ಬರುತ್ತೆ, ನೀವು ಸಚಿವರಾಗ್ತೀರಿ ಅಂತ? ನಾನು ಖಂಡಿತವಾಗಿ ಈ ಸಾರಿ ನನ್ನ ಮಂತ್ರಿಮಂಡಲದಲ್ಲಿ ಸೇರಿಸ್ತಾರೆ ಅನ್ನೋವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೆ. ಅದಕ್ಕೆ ಎಲ್ಲ ನಮ್ಮ ಪಾರ್ಟಿಯ ಎಲ್ಲ ಹಿರಿಯರು ಸೇರಿ ಒಂದು ಉತ್ತಮವಾದಂಥ ಮಂತ್ರಿಮಂಡಲ ಕೊಡಬೇಕು ಅನ್ನೋಂಥ ದೃಷ್ಟಿಯನ್ನು ಇಟ್ಕೊಂಡು ನನ್ನನ್ನು ನೇಮಕ ಮಾಡಿದರೆ ಅದಕ್ಕೆ ನಾನು ಧನ್ಯವಾದ. ಹಿಂದೆ ಕೂಡ ಸಚಿವರಾಗಿ ಕೆಲಸ ಮಾಡಿದ್ದೀರಿ, ಹಾಗಾಗಿ ಖಾತೆ ಪರ್ಟಿಕ್ಯುಲರ್ ಆಗಿ ಈಗಲೇ ಗೊತ್ತಿಲ್ಲ ನನಗೆ ಯಾವ ಖಾತೆಯನ್ನು ಕೊಡ್ತಾರೆ ಗೊತ್ತಿಲ್ಲ. ಯಾವ ಖಾತೆ ಕೊಟ್ಟರು ನಾವು ಹ್ಯಾಂಡಲ್ ಮಾಡ್ತೇವೆ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಮತ್ತು ಪಾರ್ಟಿ ಏನು AICC ಅಧ್ಯಕ್ಷರಿದ್ದಾರೆ ಮತ್ತು ಪಕ್ಷದ ವರಿಷ್ಠರಿದ್ದಾರೆ, ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಖಾತೆಗಳನ್ನು ಹಂಚಿಕೆ ಮಾಡ್ತಾರೆ. ಮೊದಲು ಓದ್ ಸೆರೆಮನಿ ಆದಮೇಲೆ ನೋಡೋಣ ಯಾವ ಖಾತೆ ಕೊಡ್ತಾರೆ. ಯಾವ ಖಾತೆ ಕೊಟ್ಟರು ಕೂಡ ಜನಪರವಾಗಿ, ಪ್ರಾಮಾಣಿಕವಾಗಿ ನಾವು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತೀವಿ. ಸರ್ 2028ಕ್ಕೆ ಇದು ಪರ್ಫೆಕ್ಟ್ ಟೀಮ್ ಅನ್ಸುತ್ತೆ ಸರ್ ನಿಮಗೆ? ಡೆಫಿನೆಟ್ಲಿ. ಯಾಕೆ ಅದರಲ್ಲೇನು ವ್ಯತ್ಯಾಸ ಇದೆ? ಯಾಕೆಂದ್ರೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ನಿರಾಶಾದಾಯಕ ಪಟ್ಟಿ ಅಂತ. ಇಂಥದ್ದು ಎಲ್ಲರನ್ನೂ ಮಂತ್ರಿ ಮಾಡ್ಲಿಕ್ಕೆ ಆಗಲ್ಲ, ನನ್ನನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಾನು ಏನು ಮಾಡ್ಲಿಕ್ಕೆ ಆಗ್ತದೆ? ಒಂದೊಂದು ಸಾರಿ ಆಗ್ಲಿಕ್ಕಿಲ್ಲ. ನಾನು ಹೋದ ಸರಿ ನಾನು ಮಂತ್ರಿ ಆಗಲಿಲ್ಲ, ಏನು ಮಾಡೋಕ್ಕಾಗ್ತದೆ? ಎಲ್ಲ ರೀತಿ ಒಮ್ಮೆ ಸಹಕಾರ ಕೊಟ್ಕೊಂಡು ಎಲ್ಲರೂ ಒಳ್ಳೆಯ ಸರ್ಕಾರವನ್ನು ಕೊಡೋಣ, ಜನಪರವಾದಂಥ ಸರ್ಕಾರ ಕೊಡೋಣ. ನಮಸ್ಕಾರ. ಥ್ಯಾಂಕ್ ಯು. ಹಾಗೆ ಸರ್ ನಿರೀಕ್ಷೆ ಮಾಡಿದ್ರೆ ಸರ್ DK ಶಿವಕುಮಾರ್ ಸಂಪುಟ ಸೇರ್ತೀವಿ ಅಂತ ನಿರೀಕ್ಷೆ ಮಾಡಿದ್ರೆ? ಖಂಡಿತವಾಗಿ ನಿರೀಕ್ಷೆ ಮಾಡಿದ್ದೆ. ಯಾಕಂದ್ರೆ ನಾನು 4 ಬಾರಿ ಶಾಸಕನಾಗಿದ್ದೀನಿ. 4 ಬಾರಿ ಶಾಸಕನಾಗಿದ್ದೀನಿ. ನಾನು ಒಬ್ಬ ಹಿಂದುಳಿದ ಜನಾಂಗದ ಉಪ್ಪಾರ ಜನಾಂಗದವನು. ಆಗ ನಿರಂತರವಾಗಿ 4 ಬಾರಿ ಗೆದ್ದಿದ್ದಿ. ಮತ್ತು ಹಿಂದೆಯೇ ನನಗೆ ಮೊದಲೇ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಕೊಡಬೇಕಾಗಿತ್ತು. ಕಾರಣಾಂತರದಿಂದ ನನಗೆ ವಿಧಾನಸಭೆಯ ಉಪಾಧ್ಯಕ್ಷರನ್ನಾಗಿ ಉಪಸಭಾಧ್ಯಕ್ಷರಾಗಿ ನನ್ನ ನೇಮಕ ಮಾಡಿದರು. ನಾನು ಅದನ್ನು ಬೇಡ ಅಂತ ಹೇಳಿದ್ಮೇಲೆ ನನ್ನ MSR ಚೇರ್ಮನ್ ಮಾಡಿದರು. ಮಾಡುವಂಥ ಕಾಲದಲ್ಲೇ ಹೇಳಿದರು, ನಾನು ನೆಕ್ಸ್ಟ್ ಇದರಲ್ಲಿ ನಿನಗೆ ನಾನು ಮಂತ್ರಿನಾಗಿ ಕೊಡಿಸ್ತೀನಿ ಅಂತ. ಹಾಗಾಗಿ ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ತಂದೆ ಆದ ಒಂದು ಸಿದ್ಧಾಂತ ಇದೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಹೇಳೋ ದಿಕ್ಕಿನಲ್ಲಿ ಎಲ್ಲ ಸಣ್ಣ ಸಣ್ಣ ಹಿಂದ ವರ್ಗಗಳನ್ನೆಲ್ಲ ಗುರುತಿಸಿ ಎಲ್ಲರಿಗೂ ಅಧಿಕಾರವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ನನಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಮತ್ತು DK ಶಿವಕುಮಾರ್ ಅವರು ಒಬ್ಬರು ಒಂದು ಹುಟ್ಟು ಕಾಂಗ್ರೆಸ್ ಅಂತ ಆ ರೀತಿ ಮೊದಲಿಂದ ಕಾಂಗ್ರೆಸ್ಸಿಂದ ಬಂದವರು. ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸ್ತಂಥವ್ರು. ಅವರ ಒಂದು ಕ್ಯಾಬಿನೆಟ್ ನನಗೆ ಸಚಿವ ಸ್ಥಾನ ಸಿಕ್ಕಿರೋದು ನನ್ನ ಒಂದು ಪುಣ್ಯ ಅಂತ ತಿಳ್ಕೊತೀನಿ. ಹಾಗಾಗಿ ನಾನು ನನ್ನ ಪಕ್ಷದ ಎಲ್ಲ ನಾಯಕರುಗಳಿಗೆ, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಹಾಗೆ ಸೋನಿಯಾ ಗಾಂಧಿ ಅವರಿಗೆ, ನಮ್ಮ ವಿರೋಧ ಪಕ್ಷದ ಲೋಕಸಭಾ ವಿರೋಧ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರಿಗೆ, ಮತ್ತು ಇತರ ಎಲ್ಲ ನನ್ನ ನಾಯಕರುಗಳಿಗೆ, ಮುಖ್ಯವಾಗಿ ಸುರ್ಜಿವಾಲಾ, ವೇಣುಗೋಪಾಲು, ಮತ್ತು ನನ್ನ DK ಪ್ರಸಾದ್ ಜೊತೆಲಿ ನಿರೀಕ್ಷೆಗಳೇನಾದ್ರು ಇದೆಯಾ ತಮ್ಮದು? ಹಾಗೇನಿಲ್ಲ. ಯಾವುದೇ ಖಾತೆಯನ್ನು ಕೊಟ್ಟರೆ ಸಮಾಜಕ್ಕಾಗಿ, ಜನಕ್ಕಾಗಿ ಮತ್ತು ನನ್ನ ಪಕ್ಷಕ್ಕಾಗಿ ದುಡಿಬೇಕು ಅನ್ನೋ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದ್ದೀನಿ. ಆ ದಿಕ್ಕಿನಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ. ಒಳ್ಳೆಯದಾಗಲಿ ಸರ್.
ಸರ್ ಹೇಳಿ, ಈಗ ಸಚಿವರಾಗ್ತಿದ್ದೀರಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ಸಚಿವನಾಗಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡಗಳಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ಸೋನಿಯಾ ಗಾಂಧಿ ಮೇಡಮ್ನವರು, ನಮ್ಮ ರಾಹುಲ್ ಗಾಂಧಿ ಸರ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಶ್ರೀ ವೇಣುಗೋಪಾಲ್ ಸರ್ ಅವರು ಇರ್ಬೋದು, ವಿಜಯಗಾರ ಸಾಹೇಬರು, ಮತ್ತು ನಮ್ಮ ರಾಜ್ಯ ಮಟ್ಟದ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಮ್ಮ ಪಕ್ಷದ ಈಗಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, KPCC ಅಧ್ಯಕ್ಷರಾದಂಥ ಹರಿಪ್ರಸಾದ್ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು, ನಮ್ಮ ನಾಯಕ ಜನಾಂಗದ ಮುಖಂಡಗಳಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ನಮ್ಮ ರಾಜಣ್ಣವರು ಸೇರಿ ಎಲ್ಲ ನಮ್ಮ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಜಾತಿ ಜನಾಂಗದ ಮುಖಂಡರು, ನಮ್ಮ ಜಿಲ್ಲೆಯ ಶಾಸಕರು, ಮುಖಂಡರುಗಳು, ನಮ್ಮ ಕ್ಷೇತ್ರದ ವಿಶೇಷವಾಗಿ ಚಳ್ಳಕೆರೆ ಕ್ಷೇತ್ರದ ಮತದಾರರು, ನನ್ನನ್ನು 3 ಬಾರಿ ಶಾಸಕನಾಗಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಮತದಾರರು, ನಮ್ಮ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಎಲ್ರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಸ್ವಾಮೀಜಿಗಳು ಸೇರಿ ಎಲ್ಲ ಪ್ರತಿಯೊಬ್ಬರು ಕೂಡ ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮ ವಾಹಿನಿಗಳ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಾನು ನಮ್ಮ ಪಕ್ಷ ಯಾವ ಖಾತೆ ಅಂತ ನಾನು ಯಾವತ್ತೂ ಕೂಡ ಬಯಸಿಲ್ಲ. ಒಟ್ಟು ನನ್ನನ್ನು ಸಚಿವನಾಗಿ ನಮ್ಮ ಪಕ್ಷ ಮಾಡಿದೆ, ನಮ್ಮ ಮುಖಂಡರು ಮಾಡಿದ್ದಾರೆ. ಯಾವ ಖಾತೆ ಅವರು ನನಗೆ ಕೊಡ್ತಾರೆ, ಜವಾಬ್ದಾರಿ ಕೊಡ್ತಾರೆ, ಅದನ್ನು ಈ ಸಾರ್ವಜನಿಕರು ಏನು ನಿರೀಕ್ಷೆ ಮಾಡ್ತಾರೆ ಅದಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡ್ತೀನಿ.